ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ ಒಂದು ವಾರದಿಂದ ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಒಂದೆಡೆ ಸೈಕ್ಲೋನ್ ಎಫೆಕ್ಟ್ನಿಂದ ವಿಮಾನಗಳು ವಿಳಂಬವಾದರೆ, ಮತ್ತೊಂದೆಡೆ ದೇಶದ ಖಾಸಗಿ ವಿಮಾನಯಾನ ಸಂಸ್ಥೆ ಇಂಡಿಗೋ ಫ್ಲೈಟ್ಗಳು ರದ್ದಾಗಿದ್ದವು. ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ, ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಕಠಿಣ ಕ್ರಮದ ಬಳಿಕ ಎಚ್ಚೆತ್ತುಕೊಂಡ ಇಂಡಿಗೋ ಸಂಸ್ಥೆ ಕೆಲವು ತ್ವರಿತ ಕ್ರಮಗಳನ್ನು ಕೈಗೊಂಡಿತು. ಪ್ರಯಾಣಿಕರಿಗೆ ಟಿಕೆಟ್ ದರ ಮರುಪಾವತಿ ಮಾಡೋದು, ವಿಮಾನ ರದ್ದು ಅಥವಾ ವಿಳಂಬದ ಬಗ್ಗೆ ಪ್ರಯಾಣಿಕರಿಗೆ ಮೊದಲೇ ಮಾಹಿತಿ ನೀಡುವ ಕ್ರಮ ಅನುಸರಿಸಿದರು. ಇದರ ಪರಿಣಾಮ ಸೋಮವಾರ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಸ್ವಲ್ಪ ಕಡಿಮೆ ಆಯಿತು. ಪೈಲಟ್ಗಳ ಅಲಭ್ಯತೆ, ತಾಂತ್ರಿಕ ಅಡಚಣೆಗಳಿಂದ ಸತತ 6ನೇ ದಿನವೂ 650 ವಿಮಾನಗಳು ರದ್ದಾದವು. ಉದಾಹರಣೆಗೆ ಡೆಲ್ಲಿಯಲ್ಲಿ 109, ಹೈದರಾಬಾದ್ನಲ್ಲಿ 115, ಮುಂಬೈಯಲ್ಲಿ 112, ಕೋಲ್ಕತ್ತಾದಲ್ಲಿ 76, ಚೆನ್ನೈಯಲ್ಲಿ 38, ಪುಣೆ 25, ಅಹಮದಾಬಾದ್ನಲ್ಲಿ 20, ಅಮೃತಸರಲ್ಲಿ 11 ಫ್ಲೈಟ್ಗಳು ಸತತ 6ನೇ ದಿನವೂ ರದ್ದಾದವು. ಬಿಕ್ಕಟ್ಟು ನಿರ್ವಹಣೆ ತ್ವರಿತಗತಿಯಲ್ಲಿ ಕೈಗೊಂಡ ಪರಿಣಾಮ ಡಿಸೆಂಬರ್ 10ನೇ ಒಳಗಡೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುತ್ತೆ ಅಂತ ವಿಮಾನಯಾನ ಸಂಸ್ಥೆ ಹೇಳಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರದ್ದುಗೊಂಡ ವಿಮಾನಗಳ ಪ್ರಯಾಣಿಕರಿಗೆ ಟಿಕೆಟ್ ದರ ಮರುಪಾವತಿ ಮಾಡಲು ಇಂಡಿಗೋ ಸಂಸ್ಥೆ ಆರಂಭಿಸಿದ್ದು, ಇದುವರೆಗೂ ಸುಮಾರು 610 ಕೋಟಿಗೂ ಹೆಚ್ಚು ಹಣವನ್ನು ಪ್ರಯಾಣಿಕರ ಖಾತೆಗೆ ಮರುಪಾವತಿಸಿದೆ. ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಕೆಲವು ಕ್ರಮಗಳನ್ನು ಕೈಗೊಂಡಿದೆ ಇಂಡಿಗೋ ಸಂಸ್ಥೆ. ಮುಂಜಾಗ್ರತಾ ಕ್ರಮವಾಗಿ ಇಂಡಿಗೋದ ಮೂಲ ಕಂಪನಿ ಇಂಟರ್ಗ್ಲೋಬ್ ಏವಿಯೇಷನ್ ಆಡಳಿತ ಮಂಡಳಿ ಬಿಕ್ಕಟ್ಟು ನಿರ್ವಹಣಾ ತಂಡವನ್ನು ರಚಿಸಿದೆ. ವಿಮಾನಗಳ ಹಾರಾಟದ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ನಡೆಸಲಿರುವ ತಂಡ ನಿಯಮಿತವಾಗಿ ಸಭೆ ನಡೆಸಲಿದೆ. ಪರಿಸ್ಥಿತಿ ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ಸಮಗ್ರ ಸಮನ್ವಯ ಕೇಂದ್ರ ಸಮಸ್ಯೆಯ ನಿವಾರಣೆಗೆ ಶ್ರಮಿಸಲಿದೆ ಎಂದು ಇಂಡಿಗೋ ಪ್ರಕಟಿಸಿದೆ. ಬಿಕ್ಕಟ್ಟಿಗೆ ಸಿಇಒ ಹೊಣೆ ಎಂದು ಪೈಲಟ್ಗಳು ಆರೋಪ ಮಾಡಿದ್ದಾರೆ. ಇಂಡಿಗೋದ ಇಂದಿನ ಬಿಕ್ಕಟ್ಟಿಗೆ ಸಿಇಒ ಜೊತೆಗೆ ಆಡಳಿತ ಮಂಡಳಿಯ 8 ಸದಸ್ಯರು ಕಾರಣ ಎಂದು ಸಂಸ್ಥೆಯ ಪೈಲಟ್ಗಳು ಆರೋಪಿಸಿದ್ದಾರೆ. ಕಳೆದ 1 ವರ್ಷದಿಂದ ಹೊಂದಾಣಿಕೆ ಇಲ್ಲದ ಕೆಲಸ, ನಿದ್ದೆ ಇಲ್ಲದ ರಾತ್ರಿಗಳು, ಸೂಕ್ತ ವೇತನ ನೀಡದ ನಿಯಮಗಳು, ಪ್ರತಿ ಹಂತದಲ್ಲೂ ಸಿಬ್ಬಂದಿಯನ್ನು ಅವಮಾನಿಸಿದ ಪ್ರಸಂಗಗಳಿಂದ ಇಂಡಿಗೋಗೆ ಈ ಸ್ಥಿತಿ ಬಂದಿದೆ ಎಂದು ಪೈಲಟ್ಗಳು ದೂರಿದ್ದಾರೆ.